ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಮತ್ತೆ ಇನ್ನೊಂದು ಸಲ ಮೋಟೋ ವ್ಲಾಗ್ ಬರ್ತಾಯಿದೆ ಸುಮಾರು ದಿವಸ ನಂತರ. ಸೊ ಇವತ್ತು ಬಂದ್ಬಿಟ್ಟು ಹೊಸ ಫೋನ್ ತೊಗೊಂಡಿದ್ದೀನಿ ಕ್ಯಾಮ್ರಾಗೋಸ್ಕರ, ವೀಡಿಯೋ ಮಾಡೋದಕ್ಕೋಸ್ಕರ. ಸೊ ಅದಕ್ಕೆ ಇವತ್ತು ಮೈಕ್ ಹಾಕಬೇಕಲ್ಲ, ಅದಕ್ಕೆ ರಿಸೀವರ್ ಅಡಾಪ್ಟ್ರ್ ಬೇಕಿತ್ತು ಸಿಕ್ಕಿನ್ನು. ಸೊ ಅದನ್ನು ತಗೊಳ್ಳೋಣ ಅಂತ ಹೊರಟಿದ್ದೀನಿ. ಬನ್ನಿ, ಇಲ್ಲಿ ನೆಹರು ರೋಡಲ್ಲಿ ಶಾಪ್ ಇದೆ. ನೆಹರು ರೋಡಲ್ಲಿ ಶಾಪ್ ಇರೋದ್ರಿಂದ ಅಲ್ಲಿಗೆ ಹೋಗೋಣ. ಸೊ ಅಲ್ಲೋಗಿ ಪರ್ಚೇಸ್ ಮಾಡ್ಕೊಂಡು ಬರೋಣ. ಇನ್ನೂ ಎಷ್ಟು ಅಮೌಂಟ್ ಏನೋ ಗೊತ್ತಿಲ್ಲ, 260 ಸಮಥಿಂಗ್ ಹೇಳಿದ್ರು ಕಾಲಲ್ಲಿ. ನೋಡೋಣ, ಬನ್ನಿ ಹೋಗೋಣ. ಹಾಗೆ ಸುಮಾರು ದಿವಸ ನಂತರ ಮತ್ತೆ ಭೇಟಿ ಆಗ್ತಾ ಇದ್ದೀನಿ. ಸೊ ಮೊನ್ನೆ ಒಂದು ಶಾರ್ಟ್ಸ್ ಹಾಕಿದ್ದೆ, ನನಗನ್ಸೋ ಮಟ್ಟಿಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಕ್ವಾಲಿಟಿ. ಸೊ ನೋಡೋಣ ಬನ್ನಿ. ಇವತ್ತಿಂದ ವೀಡಿಯೋ ಕ್ವಾಲಿಟಿ ಕೂಡ ಅಪ್ಗ್ರೇಡ್ ಮಾಡಿಕೊಂಡಿದ್ದೀನಿ, ಮೈಕ್ ಕ್ವಾಲಿಟಿ ಅಪ್ಗ್ರೇಡ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ನಿಮಗೆ ಪೂರ್ತಿ ಫ್ರೇಮ್ ಕಾಣಿಸ್ತಾ ಇರಬೇಕು, ಇದ್ರದ್ದು ಹ್ಯಾಂಡ್ಲು ಫ್ರೇಮು. ಸೊ ಮುಂದುಗಡೆ ಫ್ರೇಮ್ ಎಲ್ಲ ಕಾಣಿಸ್ತಾ ಇದೆ ಅನಿಸುತ್ತೆ, ಯಾಕಂದರೆ ನೀವು ಮುಂಚೆ ಇದ್ದಿದ್ದ ಫೋನಲ್ಲಿ ವೈಡ್ ಆ್ಯಂಗಲ್ ಇರಲಿಲ್ಲ, ಇದ್ರ ಪೂರ್ತಿ ವೈಡ್ ಆ್ಯಂಗಲ್ ಕೂಡ ಇದೆ. ನೋಡೋಣ, ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ. ಸೊ ಪೆಟ್ರೋಲ್ ಹಾಕ್ಸ್ಕೊಂಡಾಯ್ತು, ಬನ್ನಿ ಹೋಗೋಣ. ನೆಹರು ರೋಡಿಗೆ ಹೋಗ್ತಾಯಿದ್ದೀನಿ. ಇತ್ಲಾಗಿಂದ ಹೋಗೋಣ, ಈ ಕಡೆಯಿಂದ ಹೋಗೋಣ. ಈ ಕಡೆ ಜನ ಇರ್ತಾರೆ ಬಸ್ ಸ್ಟ್ಯಾಂಡ್ ಮೇಲೆ. ಸೊ ಒಳ್ಳೆ ರಿಯಾಕ್ಷನ್ ವೀಡಿಯೋ ಕೂಡ ಆಗುತ್ತೆ, ಒಳ್ಳೊಳ್ಳೆ ರಿಯಾಕ್ಷನ್ ಸೆಂಟ್ರಲಲ್ಲಿ ನಿಂತ್ಕೊಂಡು. ನೋಡೋಣ ಗೈಸ್, ಮತ್ತೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಇವಾಗ ವೀಡಿಯೋ ಕ್ವಾಲಿಟಿ ಅಪ್ಗ್ರೇಡ್ ಮಾಡ್ಕೊಂಡಿದ್ದೀನಿ. ಸೊ ಐಫೋನ್ ತೊಗೊಂಡಿದ್ದೀನಿ, ಐಫೋನ್ 13 ತೊಗೊಂಡಿದ್ದೀನಿ. ಹೊಸ ಐಫೋನ್ 13ಅಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಹೇಗೆ ವೀಡಿಯೋ ಕ್ವಾಲಿಟಿ ಎಲ್ಲ ಹೇಗೆ ಬರ್ತಾಯಿದೆ ಅಂತ ಒಂದು ಸಲ ತಿಳಿಸಿ, ಕಾಮೆಂಟ್ ಮಾಡಿ. ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ನಿಮ್ಮ ಹಿರಿಯ ಹುಡುಗನ ಸ್ವಲ್ಪ ಬೆಳೆಸಿ ಅಂತ ಕೇಳ್ಕೊತೀನಿ ಅಷ್ಟೇ. ಇತ್ತೀಚೆಗೆ ಸ್ವಲ್ಪ ವೀಡಿಯೋಗಳು ಕಡಿಮೆ ಆಗಿದ್ದಾವೆ, ಏನಕ್ಕೆ ಅಂದರೆ ಜಾಬ್ ಸೇರ್ಕೊಂಡ್ಬಿಟ್ಟಿದ್ದೀನಿ. ಜಾಬಲ್ಲಿರೋದ್ರಿಂದ ಆ ಕಡೆ 8 to 8 ಜಾಬ್ ಮಾಡ್ಕೊಳ್ತಾ ಈ ಕಡೆ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಿದೆ, ವೀಡಿಯೋ ಬರೋದು ಸ್ವಲ್ಪ ಲೇಟ್ ಆಗ್ತಾಯಿದೆ. ಮೊನ್ನೆ ಆದರೆ ನಮ್ಮ ಜಾಬ್ ರಿಲೇಟೆಡ್ ಇದು ಪ್ರಮೋಷನ್ ವೀಡಿಯೋ ಮಾಡಿ ನಮ್ಮ ಶೋರೂಮಿಂದೆ, ಎಲೆಕ್ಟ್ರಿಕ್ ಶೋರೂಮಿಂದೆ ಪ್ರಮೋಷನ್ ವೀಡಿಯೋ ಕೂಡ ಮಾಡಿದ್ದೆ. ಅದ್ರದ್ದು ಆ ವೀಡಿಯೋ ನೀವೆಲ್ಲ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಇದು ಬಸ್ ಸ್ಟ್ಯಾಂಡಿಗೆ ಬರ್ತಾಯಿತ್ತು. ಇವಾಗ ಇಲ್ಲಿಂದ ನೆಹರು ರೋಡಿಗೆ ಒಂದೇ ದಿನಲ್ಲೂ ಫುಲ್ಲು ರಶ್ ನೋಡಿ. ಇನ್ನೊಂದು ಕಮೆಂಟ್ ಕೂಡ ಮಾಡಿ, ನಮಗೆ ವೈಡ್ ಆ್ಯಂಗಲಲ್ಲಿ ವೀಡಿಯೋ ಚೆನ್ನಾಗೇ ಬರುತ್ತೋ ಅಥವಾ ನಾರ್ಮಲ್ ಆ್ಯಂಗಲಲ್ಲಿ ಚೆನ್ನಾಗಿ ಬರುತ್ತೋ ಅಂತ ಒಂದು ಕಮೆಂಟ್ ಕೂಡ ಮಾಡಿ. ಕಮೆಂಟ್ಸು ತುಂಬ ಮುಖ್ಯ, ವೀಡಿಯೋ ಕ್ವಾಲಿಟಿ ಮತ್ತು ವೀಡಿಯೋ ಎಡಿಟಿಂಗು ಆಗಿರ್ಬೋದು, ಆಮೇಲೆ ಕ್ಯಾಮ್ರಾ ಆ್ಯಂಗಲ್ಸ್ ಆಗಿರ್ಬೋದು. ಕಮೆಂಟ್ಸ್ ಮಾಡಿದರೆ ನನಗೆ ಅದಕ್ಕೆ ಚೇಂಜ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಇಲ್ಲಿ ಬಂದುಬಿಟ್ಟು ಗಾಂಧಿ ಬಜಾರು, ನಾವು ಇಲ್ಲಿಂದ ದಕ್ಷಿಣ ಬರೋಣ ನೆಹರು ರೋಡಿಗೆ, ಆಮೇಲೆ ಗಾಂಧಿ ಬಜಾರ್ ಕಡೆ ಹೋಗಿ ಬರೋಣಂತೆ. ಫಸ್ಟು ಬೈಕಿನ ಕೆಲಸ ಮುಗಿಸ್ಕೊಂಬರೋಣ. ಬೈಕಿನ ಕೆಲಸ ಆಗ್ತಿದ್ದಂಗೆ ಗಾಂಧಿ ಬಜಾರ್ ಕಡೆ ಹೋಗಿ ರೂಟರ್ ನೀವು ಅಲ್ಲಿ ತನಕ ಹೋಗ್ಬೇಕು ಮಾಡ, ಆ ಕಡೆಯಿಂದನೇ ಬರ್ಬೇಕು. ರೂಟರ್ ಮಾಡಿ ಅನ್ನೋರು ಅದೇ
ಬಿಟ್ಟರೆ ಇಲ್ಲಿ 9 to 9 ಮಾಡ್ತೀವಿ. 9 to 9 ಕೂಡ ಮೊನ್ನೆ ಕೇಳಿದ್ದೆ ಅವ್ರ ಹತ್ರ, ಬಟ್ ಸ್ಟಾಕ್ ಖಾಲಿ ಆಗಿಬಿಟ್ಟಿತ್ತು. ಅವತ್ತು ಅಲ್ಲಿ ಸಿಕ್ಬಿಟ್ಟಿದ್ರೆ ಚೆನ್ನಾಗಿ ಆಗೋದು. ಒಳಗಡೆ ಹೋಗ್ಬಿಟ್ಟು ಮೈಕಿಂದೆಲ್ಲ ತೊಗೊಂಡು ಬರೋಣ, ಆಮೇಲೆ ವಿಡಿಯೋ ಮಾಡೋಣ. ಸೊ ಗೈಸ್, ಮೈಕ್ ತೊಗೊಂಡಾಯ್ತು ಇವಾಗ. ಓಕೆ ಬ್ರದರ್. ಸೊ ಮೈಕ್ ತೊಗೊಂಡಾಯ್ತು ಇವಾಗ. ಹೋಪ್ ಇವಾಗ ಅಷ್ಟು ಡಿಸ್ಟರ್ಬೆನ್ಸ್ ಇರಲ್ಲ ಅಂತ ಅನ್ಕೊಂತೀನಿ. ವಿಂಡ್ ನಾಯ್ಸಿಂದು ಹೊಸ ಮೈಕ್ ತೊಗೊಂಡಿದ್ದೀನಿ. ಪೆಟ್ರಾನಿಕ್ಸಿಂದು 1000 ರೂಪೀಸ್ ಆಯಿತು ಮೈಕಿಗೆ. ಏನಾರ ಇದ್ರೆ ಹೋಗಿ ಅಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಹೆಸರು ತಗೊಳ್ಳಿ, ಅಲ್ಲಿ ನಿಮಗೆ ಒಳ್ಳೆ ರೇಟಿಗೆ ಡಿಸ್ಕೌಂಟ್ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು. ಇವಾಗ ಮೈಕಿನ ಸೌಂಡು, ವಾಯ್ಸ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ಬರ್ತಾ ಇದೆ ಅಂತಾನೆ ಅನ್ಕೊಂಡಿದ್ದೀನಿ. ಸೊ ಇಲ್ಲಿಂದ ಇವಾಗ ನಾವು ಗಾಂಧಿ ಬಜಾರ್ ಡೌನ್ ಹೋಗೋಣ ಅಂತ ಅನ್ಕೊಂಡೆ, ಬಟ್ ಅಲ್ಲಿ ನೋಡಿದ್ರೆ ಪೊಲೀಸ್ ಅವ್ರು ನಿಂತಿದ್ದಾರೆ. ಹೋಗೋಣ ಅಂದ್ರೆ ಹೋಗೋಣ, ಹಂಗೇನಿಲ್ಲ. ಬಟ್ ಅಲ್ಲಿ ಒಳಗಡೆ ಹಿಂಸೆ, ಟ್ರಾಫಿಕ್ ಆಗಿರ್ಬೋದು ಅದೆಲ್ಲ ತುಂಬಾ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಅಷ್ಟೇ, ಇನ್ನೇನಿಲ್ಲ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಚಾನಲ್ನ ಇಲ್ಲೇ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಚಾನಲ್ ಲಿಂಕ್ ಇರುತ್ತೆ, ಹೋಗಿ ದಯವಿಟ್ಟು ಫಾಲೋ ಮಾಡಿ. ನೋಡಿ ನೋಡಿ ನೋಡಿ, ಇಂಥವ್ರಿಂದಾನೆ ಅರ್ಧ ಶಿವಮೊಗ್ಗ ಸಿಟಿ ಹಾಳಾಗೋದು. ಎಲ್ಲಿರ್ತಾರೋ ಅಲ್ಲೇ ಉಗಿಯೋದು, ಎಲ್ಲಿರ್ತಾರೋ ಅಲ್ಲೇ ಇದು ಮಾಡೋದು. ಏನ್ ಮಾಡಕ್ಕಾಗತ್ತೆ, ಜನಗಳಿಗೆ ಹೇಳಕ್ಕೆ ಅರ್ಥನೇ ಆಗಲ್ಲ ಜನಗಳಿಗಂತೂ. ಸೊ ಕಾಲ್ ಬಂದಿದ್ದೀನಿ, ಯಾರ್ದು ಅಲ್ಲ. ಇವಾಗ ಹೋಗಿ ಮೈಕ್ ತಗೊಂಡಲ್ಲ, ಅವ್ರದೇ ಕಾಲು. ಇವಾಗ ನಾವು ಫ್ರೆಂಡ್ಸ್ ಮಾತಾಡ್ಕೊಂಡು ಹಾಗೆ ಬಂದ್ಬಿಟ್ಟಿನಿ, ಪೇಮೆಂಟೇ ಮಾಡಿಲ್ಲ. ಮತ್ತೆ ಅವರೇ ಕಾಲ್ ಮಾಡಿ, ಅಣ್ಣ ಪೇಮೆಂಟೇ ಮಾಡಿರಲ್ಲ ಅಣ್ಣ ಅಂತ ಅಂದ್ರು. ಸೊ ಸಾರಿ ಅಣ್ಣ, ಮರ್ತ್ಬಿಟ್ಟೆ, ನಾನು ಮಾತಾಡ್ಕೊಂಡು ನಾನು ಮರ್ತ್ಬಿಟ್ಟೆ ಅಂತ ಹೇಳಿ ಸೊ ಸ್ಕ್ಯಾನರ್ ಕಳ್ಸಿದ್ರು. ಪೇಮೆಂಟ್ ಕೂಡ ಡನ್ ಆಗಿದೆ. ಹಾಗಾಗಿ ಅವ್ರದ್ದೇ ಒಂದು ಪೇಮೆಂಟ್. ಇದೇ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ. ನಮಸ್ಕಾರ. ಸೊ ಇಲ್ಲಿಂದ ಒನ್ ವೇ, ಹಂಗೆ ಒನ್ ವೇ ಆಗ್ಬಿಡುತ್ತಲ್ಲ, ಬೇಡ ಹೀಗೆ ಹೋಗೋಣ. ಹೀಗೆ ಪಯಣ. ಸೊ ಒನ್ ವೇನಲ್ಲೇ ಹೋಗೋ ರಿಸ್ಕ್ ತಗೊಳ್ಳೋಣ ಬನ್ನಿ. ಅಲ್ಲಿಂದ ಒಂದು ರೈಟ್ ಬರುತ್ತೆ, ಅಲ್ಲಿ ರೈಟ್ ಹೊಡೆದು ಮತ್ತೆ ಮೇನ್ ರೋಡಿಗೆ ಬಂದ್ಬಿಡ್ಬೋದು. ಅಲ್ಲಿ ಹೋಗೋಣ. ರಿಯಾಕ್ಷನ್ಗಳು ನೋಡ್ರಿ ಹೆಂಗ್ ಸಿಗ್ತದವ, ಎಲ್ಲ ಮುಖ ನೋಡ್ತವ್ರೆ. ಇದು ಗಾಂಧಿ ಬಜಾರ್ನ ಡೌನ್ ಒನ್ ವೇ ರೋಡ್ ಇದು. ಇವಾಗ ಹೋಗ್ತಿರೋ ರೋಡ್ ತಪ್ಪು, ಒಂದು ಬರಕಷ್ಟೇ ಎಂಟ್ರಿ ಇರೋದು. ನಾನು ವಾಪಸ್ ಹೋಗ್ತೀನಿ, ಅಲ್ಲಿಂದ ಒಂದು ರೈಟ್ ಬರುತ್ತೆ. ಸೊ ಅಲ್ಲಿ ರೈಟಿಗೆ ತಿರುಗಿ ಹೋಗ್ಬಿಡೋಣ ಒಳಗಡೆ. ನಾವು ಇಲ್ಲಿಂದ ಹೋಗೋದೇ ಬೇಡ, ಅಂದ್ರೆ ಅಲ್ಲಿ ತಳ್ಳೋ ಪರಿಸ್ಥಿತಿ ಬರುತ್ತೆ. ತೇರಿತ್ತನ ನಿನ್ನೆ ಹನುಮಾನ್ ಜಯಂತಿ ಇದ್ದಿದ್ದರಿಂದ ನಿನ್ನೆ ಅಲ್ಲೂ ತೇರಿತ್ತು. ಇಲ್ಲಿಂದ ಸ್ವಲ್ಪ ರಶ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ವೈಡ್ ಆಂಗಲ್ ಇಟ್ಟಿರೋದ್ರಿಂದ ಇಡೀ ಮಾರ್ಕೆಟೇ ಕಾಣಿಸ್ತಾ ಇರ್ಬೋದು ನಿಮಗೆ. ಲೆಫ್ಟ್ ರೈಟ್ ಎಲ್ಲ ಕಾಣಿಸ್ತಾ ಇರುತ್ತೆ ನಿಮಗೆ ವೈಡ್ ಆಂಗಲ್ ಇಟ್ಟಿರೋದ್ರಿಂದ.
ಇಲ್ಲೇ ರೈಟ್ ಔಟ್ ತಗೊಂಡ್ಬಿಡೋಣ. ನಾವು ಮೇಲೋದ್ರೆ ಪೊಲೀಸು, ಇಲ್ಲೇ ರೈಟ್ ಹೊಡ್ಕೊಂಡ್ಬಿಟ್ರೆ ನಾವು ಆಚೆ ಹೋಗ್ಬಿಡ್ತೀವಿ. ಯೂಟ್ಯೂಬ್ ವಿಡಿಯೋನು ಕೂಡ ಅಷ್ಟೇ, ಎಷ್ಟು ನಿಮಿಷ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ಅಷ್ಟು ನಿಮಿಷದ ವಿಡಿಯೋ ಮಾಡ್ಬೋದು. ಯಾಕಂದ್ರೆ ಇವಾಗ ನಾವು ನಮ್ಮ ಅಂದಾಜ್ ಮೇಲೆ ಮಾಡಿದ್ರೆ ಆಕ್ಚುಲಿ ನಮ್ಗೆ 20 ಮಿನಿಟ್ಸ್ ಮೇಲೆ ವಿಡಿಯೋ ಮಾಡಿದ್ವಿ ಅಂದ್ರೆ ನೋಡಕ್ಕೂ ಬೇಜಾರು, ಕೇಳಕ್ಕೂ ಬೇಜಾರು. ಅದೇ ತಿರ್ಗಾ ಮುರ್ಗ ಹೇಳ್ಬೇಕಾಗತ್ತೆ, ಅದು ಭಾರಿ ಬೋರ್ ಹೊಡೆದು ಬಿಡುತ್ತೆ ವಿಡಿಯೋ. ಆಮೇಲೆ ಲೆಂತ್ ಡ್ಯೂರೇಷನ್ ಕಡಿಮೆ ಇತ್ತು ಅಂತಂದ್ರೆ ನಮಗೂ ಎಡಿಟಿಂಗ್ ಮಾಡೋಕೆ ಬಹಳ ಆರಾಮು, ಎಡಿಟಿಂಗ್ ಮಾಡೋಕ್ಕೂ ಆರಾಮು. ಆಮೇಲೆ ವಿಡಿಯೋ ನೋಡಕ್ ಕೂಡ ತುಂಬಾ ಆರಾಮಾಗಿರುತ್ತೆ, ಎಂಜಾಯ್ ಮಾಡಬಹುದು ವಿಡಿಯೋನ. ಮತ್ತೆ ಇದೇ ರೋಡಲ್ಲಿ ಹೋಗ್ತಾ ಇದೀನಿ, ಇವಾಗ ಪೊಲೀಸರು ಇದರಲ್ಲಿ ಹಿಡಿದ್ರೆ ಭಾರಿ ಒಳ್ಳೆ ಕಂಟೆಂಟ್ ಆಗುತ್ತೆ ನಮಗೆ. ಎಲ್ಲ ಇದೆ, ಎಮಿಷನ್ ಇದೆ, ಎಲ್ಲ ಇದೆ, ಎಲ್ಲ ಡಾಕ್ಯುಮೆಂಟ್ಸ್ ಇದೆ ನಮ್ಮ ಹತ್ರ, ನಮಗೇನ್ ಭಯ ಇಲ್ಲ. ಎಲ್ಲ ಡಾಕ್ಯುಮೆಂಟ್ಸ್ ಇರೋದ್ರಿಂದ ಭಯ ಇಲ್ಲ. ಹೆಲ್ಮೆಟ್ ಹಾಕಿದೀವಿ, ಎಲ್ಲ ಕರೆಕ್ಟ್ ಆಗಿ ಇದೆ ನಮ್ದು, ಹಾಗಾಗಿ ಏನು ತಲೆ ಬಿಸಿ ಇಲ್ಲ. ಒಳ್ಳೆ ಹಿಡ್ದು ಒಳ್ಳೊಳ್ಳೆ ಫೈನ್ಗಳು ಬೀಳ್ತಾ ಇದಾವೆ ಇಲ್ಲಿ. ಗ್ರೀನ್ ಇದೆ, ಹೊಡಿ 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 ಹೊಡಿ. ಓಪನ್ ಆಗಿದೆ ಶಿವಮೊಗ್ಗದಲ್ಲಿ, ಸುಮಾರು ವರ್ಷ ಆಯ್ತು, ಹೆಚ್ಚು ಕಡಿಮೆ 1 ವರ್ಷ ಆಗಬೇಕು. ಶಿವಮೊಗ್ಗನು ಇವಾಗ ಚೆನ್ನಾಗಿ ಬೆಳೀತಾ ಇದೆ. ಒಂದೊಂದೇ ವೆಸ್ಟ್ ಸೈಡ್ ಬಂತು. ಫಸ್ಟಿಗೆ ಅವರೇ ಫಸ್ಟ್ ಶಿವಮೊಗ್ಗಕ್ಕೆ ಒಳ್ಳೆ ದೊಡ್ಡ ಬ್ರಾಂಡೆಡ್ ಶಾಪ್ ಅಂತ ಬಂದಿದ್ದು ಅಂತಂದ್ರೆ ವೆಸ್ಟ್ ಸೈಡ್ ಅಂತ ಅನ್ಬೋದು. ವೆಸ್ಟ್ ಸೈಡ್ ಬಂತು, ಕ್ರೋಮಾ ಬಂತು, ಮೆಲ್ಲಕ್ಕೆ ಟ್ರೆಂಡ್ಸ್ ಬಂತು, ಸುಮಾರು ಕಂಪನಿಗಳು ಬರ್ತವೆ. ಪೀಟರ್ ಇಂಗ್ಲೆಂಡ್ ಎಲ್ಲ ಮುಂಚೆನೆ ಇತ್ತು ತಗೊಳ್ಳಿ, ಅದೆಲ್ಲ ಫುಲ್ ಬ್ರಾಂಡೆಡ್ ಶಾಪ್ಸ್ಗಳು. ಇವಾಗ ಶಿವಮೊಗ್ಗದಲ್ಲಿ ಬ್ಲಿಂಕಿಟ್ ಕೂಡ ಬಂದಿದೆ, ನೆಕ್ಸ್ಟ್ ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಬಂದಿದೆ. ತುಂಬಾ ಕೆಲಸಗಳು ಕಡಿಮೆ ಆಗಿದ್ದಾವೆ ಇವಾಗ ಅವೆಲ್ಲ ಬಂದಾಗಿಂದ. ಸೊ ಆಂಡ್ರಾಯ್ಡ್ ಐಫೋನ್, ಆಪಲ್. ಯಾಕಂತಂದ್ರೆ ಆಂಡ್ರಾಯ್ಡ್ ಅಲ್ಲಿ ಏನೇ ಆಗ್ಲಿ, ಯಾವ್ದಾರ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಬರ್ತೀವಿ ಹಂಗೆ ಕ್ಯಾಮ್ರಾ ಕ್ವಾಲಿಟಿ ಹಂಗೆ ತುಪ್ಪಕ್ಕನಂಗೆ ಬಿಡೋಗ್ಬಿಡುತ್ತೆ. ಬಟ್ ಐಫೋನ್ ಅಲ್ಲಿ ನೋಡಿರ್ಬೋದು, ನಾನು ಇವಾಗ ಯೂಸ್ ಮಾಡ್ತಿದೀನಿ, ಓಕೆ, ನಾನು ಅದರ ಆಧಾರ ಮೇಲೆ ಹೇಳ್ತಾ ಇಲ್ಲ. ನಮ್ ಫ್ರೆಂಡ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ, ಅವ್ರ ಆಧಾರದ ಮೇಲೆ ಹೇಳ್ತೀನಿ. ಅವರೆಲ್ಲ ಹೇಳ್ತಾರಲ್ಲ, ಎಷ್ಟೇ ಅಪ್ಡೇಟ್ ಬಿಟ್ರು ಕ್ಯಾಮ್ರಾ ಏನೇ ಆಗ್ಲಿ ಕ್ಯಾಮ್ರಾ ಮಾತ್ರ ಹಾಳಾಗಲ್ಲ ಅಂತಾರಲ್ಲ, ಅದೊಂಚೂರು ಸತ್ಯ ಅನ್ಬೋದು. ಯಾಕಂತಂದ್ರೆ ಮೊನ್ನೆ ನನ್ನ ಫೋನಿಗೆ ಒಂದು ಅಪ್ಡೇಟ್ ಬಂತು, ಅಪ್ಡೇಟ್ ಮಾಡಿದೆ, ಬಟ್ ಕ್ಯಾಮ್ರಾ ಏನು ಕ್ವಾಲಿಟಿನಲ್ಲಿ ಏನು ಇದಾಗ್ಲಿಲ್ಲ. ಟೈಮ್ 5:54. ಇಲ್ಲಿ
ಸೊ ಇವಾಗ ಇಷ್ಟೋ ತನಕ ವಿಡಿಯೋ ಮಾಡಿದ್ದು ತೆಗೆದು ನೋಡಿದೆ. ಮೈಕ್ ಹತ್ರ ಇರೋದ್ರಿಂದ ತುಂಬ ಆರ್ಸಾಗಿ ತುಂಬ ವಾಲ್ಯೂಮು ಜಾಸ್ತಿ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಇವಾಗ ಎಡಿಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ವಾಲ್ಯೂಮ್ ಡೌನ್ ಮಾಡಿಬಿಟ್ಟು ಎಡಿಟ್ ಮಾಡಬೇಕು, ಅದನ್ನು ನೆನ್ಪಿಡ್ಕೋಬೇಕು ಇವಾಗ. ಸೊ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ, ಮನೆ ಹತ್ರ ಸ್ವಲ್ಪ ಕೆಲಸ ಇದೆ. ಗಾಯ್ಸ್, ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಈ ಇಡೀ ವಿಡಿಯೋದಲ್ಲಿ ಏನು ಇಷ್ಟ ಆಯಿತು ಅನ್ನೋದು ಸ್ವಲ್ಪ ತಿಳಿಸಿ. ಓಕೆ ಗಾಯ್ಸ್, ಸೈನಿಂಗ್ ಆಫ್. ಥ್ಯಾಂಕ್ ಯು.